ಮಿನಾಜ್ ನಗರದ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇವತ್ತು ಅವರಿಗೆ ಕನ್ನಡದ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಮಾಡುತ್ತೇವೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈಗ
the people of India having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote क्लैप मारको जो है वो दस्तूर आलम रहा ये थोड़ा बहुत आप बहुत ज्यादा सकता है सुबह टाइम में नाश्ता कर पाएंगे गरम गरम खाना करेंगे और एक प्रोग्राम यहाँ पे खत्म हो जाता है बच्चा वाला प्रोग्राम को ऐसे ನನ್ನ ಹೆಸರು ಸಮೀನಾ ಕೌಸರ್. ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಿನ್ಹಾಜ್ ನಗರ ಶಾಲೆಯಲ್ಲಿ ಉರ್ದು ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಇಲ್ಲಿ ಬಂದು 3 ಇಯರ್ಸ್ ಆಗಿದೆ. ಬಿಫೋರ್ 3 ಇಯರ್ಸ್ ನಮ್ಮದು ಶಾಲೆ LPS ಇತ್ತು. ಲಾಸ್ಟ್ ಇಯರ್ ಇಂದ ನಮ್ಮ ಶಾಲೆ HPS ಆಗಿದೆ. ಆದ ಕಾರಣ ನಮ್ಮದು ಸ್ಟ್ರೆಂತ್ 1 to 5th ಅಲ್ಲೇ ನಮ್ಮದು 121 ಸ್ಟ್ರೆಂತ್ ಇತ್ತು. ನಾವು ಫ್ರಮ್ 1 to 7th ವಿ ಹ್ಯಾವ್ 200 ಮೇಲೆ ಸ್ಟ್ರೆಂತ್ ಆಗಿದೆ. ನಾವು ಎಲ್ಲ ಶಿಕ್ಷಕರು ಒಂದು ಒಳ್ಳೆ ಬಾಂಧವ್ಯದಿಂದ ಎಲ್ಲ ಪ್ರೋಗ್ರಾಮ್ಸನ್ನು ಏನು ಮಕ್ಕಳಿಗೆ ಓದಿಸ್ತೀವಿ ಅದನ್ನು ನಾವು ವಾಟ್ಸಪ್ ಮೂಲಕ ಪೇರೆಂಟ್ಸ್ ತಿಳಿಸ್ತೀವಿ, ಅದನ್ನು ವೈರಲ್ ಮಾಡ್ತೀವಿ. ಅದೆಲ್ಲ ನೋಡಿಬಿಟ್ಟು ಪೇರೆಂಟ್ಸ್ ಎಲ್ಲ ನಮಗೆ ಅಟ್ರಾಕ್ಟ್ ಆಗಿದ್ದಾರೆ, ನಮ್ಮ ಟೀಚಿಂಗ್ಗೆ ಅಟ್ರಾಕ್ಟ್ ಆಗಿದ್ದಾರೆ, ಆಮೇಲೆ ನಮ್ಮ ಪ್ರೋಗ್ರಾಮ್ಸ್ಗೆ ಅಟ್ರಾಕ್ಟ್ ಆಗಿದ್ದಾರೆ. ಅದಕ್ಕಿಂತ ನಮ್ಮ ಸ್ಟ್ರೆಂತು ಜಾಸ್ತಿ ಆಗಿದೆ. ಸೌತ್ ಒನ್ನಲ್ಲಿ ನಮ್ಮದು ಉರ್ದು ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮೀಡಿಯಮ್ ಆಗಿದೆ. ಅದಕ್ಕೋಸ್ಕರ ಉರ್ದು ಇಂಗ್ಲೀಷ್ ಮೀಡಿಯಮ್ ಸೇರಿ ನಮ್ಮದು 200 ಮೇಲೆ ಸ್ಟ್ರೆಂತ್ ಆಗಿದೆ. ಆಮೇಲೆ ಎಲ್ಲ ಪೇರೆಂಟ್ಸು ನಮ್ಮಿಂದ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಪ್ರೋಗ್ರಾಮ್ಸು ಎಲ್ಲ ಒಳ್ಳೆ ನಮ್ಮದು ಸಹಕಾರ ಇದೆ. SDM ಸಹಕಾರ ತುಂಬ ಚೆನ್ನಾಗಿದೆ. ನಮ್ಮ HM ಸಹಕಾರ ಇದೆ. ನಾವು ಟೀಚರ್ಸ್ ಎಲ್ಲರೂ ಸೇರಿ ಒಂದು ನಮ್ಮ ಶಾಲೆಗೆ ಇನ್ನೂ ಇಂಪ್ರೂವ್ ಮಾಡಬೇಕು ನಮ್ದು ಆಸಕ್ತಿ ಇದೆ. ದೇವರು ನಮಗೆ ಒಳ್ಳೇದು ಮಾಡಲಿ, ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಏನು ಎಲ್ಲರಿಗೂ ನಮಸ್ಕಾರ. ಹಲವಾರು ವರ್ಷದಿಂದ ನಮ್ಮ ಈ ಮಿನಾಜರ್ ಉರ್ದು ಸ್ಕೂಲ್ ಶಾಲೆ ಶುರು ಮಾಡಿದಿಂದ ಮಾಡ್ಕೊಂಡು ಬರ್ತಿದ್ದೀರಿ. ಆಲ್ರೆಡಿ 24 ವರ್ಷಗಳು ಆಗಿದೆ ಮಾಡ್ಕೊಂಡಿದ್ದೀರಿ. ಇವತ್ತು 500 ಮಕ್ಕಳು ಓದ್ತಿದ್ದಾರೆ ಇಲ್ಲಿ. ಎಲ್ಲ ನಮ್ಮ ಟೀಚರ್ಸು, ನಮ್ಮ ಕಮಿಟಿಯವರೆಲ್ಲ ಇಲ್ಲಿ ಸೆಲೆಕ್ಟರೆಲ್ಲ ಸೇರಿ ಮಾಡ್ಕೊಂಡಿದ್ದೀರಿ. ಚೆನ್ನಾಗಿ ನಡೀತದೆ, ಮುಂದಕ್ಕೂ ಚೆನ್ನಾಗಿ ಮಾಡ್ತೀರಿ. ನಮಗೆ ಭಾಳ ಖುಷಿ ಆಗ್ತದೆ. ಯಾವತ್ತು ನಾವು ಶುರು ಮಾಡಿದ್ರು 2002 ಆಗ ಕೇವಲ 20 ನಿಂದ 18 ಮಕ್ಕಳಿದ್ರು. ಇವತ್ತು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ 500 ಮಕ್ಕಳಿದ್ದಾರೆ. ಈ ಕಾಂಪೌಂಡಲ್ಲಿ ಅಂಗನವಾಡಿ ಇದೆ. ಇಲ್ಲಿನ ಎಲ್ಲ ಏನಿದ್ದಾರೆ ಡೋನರ್ಗಳು, ಇಲ್ಲಿನ ಮಜಿದಿಯವರು, ಎಲ್ಲರೂ ಏರಿಯಾದ ಎಲ್ಲರೂ ಇಲ್ಲಿ ನಮ್ಗೆ ಹೆಲ್ಪ್ ಚೆನ್ನಾಗಿದೆ. ಹೆಲ್ಪ್ ನೇಚರ್ನಿಂದ ನಮ್ಮ ಸ್ಕೂಲ್ ಬೆಳೀತದೆ. ಅದರ ಜೊತೆ ನಮ್ಮ ಟೀಚರ್ಸು ಬೆಸ್ಟ್ ಟೀಚರ್ಸು ಎಲ್ಲ ನಮ್ಮ ಹೈಸ್ಕೂಲು ಪ್ರೈಮರಿ ಟೀಚರ್ಸು ಎಲ್ಲ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯೆ ಮಾಡೋಕ್ಕೆ ಚೆನ್ನಾಗಾಗ್ತದೆ. ಚೆನ್ನಾಗಿ ಓದ್ತಾರೆ, ಬರೀತಾರೆ. ಅದರಿಂದ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗ್ತದೆ.
ವರ್ಷ ನಮಗೆ ಜಾಗ ಚಿಕ್ಕದಾಗಿದೆ, ಅಡ್ಮಿಷನ್ ಜಾಸ್ತಿ ಇದೆ. ಅದರಿಂದ ನಮಗೆ ಬಹಳ ಖುಷಿ ಆಯ್ತು. ಮುಂದಕ್ಕೆ ಹೋಗಿ ನಾವು ಇನ್ನೂ ಪ್ರೋಗ್ರಾಮ್ಸ್ ಮಾಡ್ತೀರಿ. ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಗೆ ಕರಿತೀರಿ. ಮುಂದಕ್ಕೆ ಹಲವಾರು ಏನಿದೆ ಹೊಸದು ಇದು ಮಾಡ್ತೀರಿ. ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ರಾಧಾ. ನಾನು ಈ ಶಾಲೆಗೆ ಬಂದು ಸುಮಾರು 16 ವರ್ಷಗಳಾಗಿದೆ. ಈ ಶಾಲೆ ಮೊದಲು ಒಂದು ಮಿನಾಜ್ ನಗರ ಮಸೀದಿ ಬಿಲ್ಡಿಂಗ್ ನಲ್ಲಿ ನಡೀತಾ ಇತ್ತು. ಆಗ 20 ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮ ಶಾಲೆಯಲ್ಲಿ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳ ದಾಖಲಾತಿಯಾಗಿದೆ. ಇದಕ್ಕೆ ಕಾರಣ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಪ್ರೋಗ್ರಾಮ್ ಇರ್ಬೋದು, ಅಥವಾ ಶಿಸ್ತು, ವಾತಾವರಣ, ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಂದ ಸಿಗುತ್ತಿರುವ ಬೋಧನೆ, ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಹಾಗೆಯೇ ಇಲ್ಲಿ ಬರುವ ಪ್ರತಿಯೊಂದು ಮಗುವನ್ನು ನಾವು ಗಮನವಿಟ್ಟು ಬೋಧನೆ ಮಾಡ್ತೀವಿ. ಶಿಸ್ತು, ಸಂಯಮ ಎಲ್ಲ ಕಲಿಸ್ತೀವಿ. ತಪ್ಪಿದ್ದರೆ ಪೇರೆಂಟ್ಸ್ ಕರೆದಿ ಅವರಿಗೆ ತಿಳುವಳಿಕೆ ಹೇಳ್ತೀವಿ. ಹಾಗಾಗಿ ನಮ್ಮ ಶಾಲೆಯಲ್ಲಿ ತುಂಬ ದಾಖಲಾತಿ ಹೆಚ್ಚಳವಾಗಿದೆ. ಹಾಗೆ ಈ ಶಾಲೆ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಾವು ಮಸೀದಿ ಬಿಲ್ಡಿಂಗ್ನಲ್ಲಿ ನಡೆಸ್ತಾ ಇರೋದ್ರಿಂದ ಆಗ ಸ್ಟ್ರೆಂತ್ ಕಡಿಮೆ ಇತ್ತು. ನೆಕ್ಸ್ಟು ಇಲ್ಲಿ ಈ ಶಾಲೆಗೆ ಶಿಫ್ಟ್ ಆದಮೇಲೆ ತುಂಬ ಸ್ಟ್ರೆಂತ್ ಆಯಿತು. ಯಾಕಂದರೆ ಶಾಲೆ ವಾತಾವರಣ, ಕೊಠಡಿ ವ್ಯವಸ್ಥೆ, ಹಾಗೆ ಇಲ್ಲಿ ಸಿಗುತ್ತಿರುವ ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳು ಎಲ್ಲ ಸಹ ಇದು ಪೋಷಕರಿಗೆ ತಲುಪಿ ಇಲ್ಲಿ ತುಂಬ ಶಾಲೆಯಲ್ಲಿ ಎಲ್ಲ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಇಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಇಲ್ಲ, ಇಲ್ಲಿ ಈ ಶಾಲೆಯಲ್ಲಿ ಉರ್ದು ಭಾಷೆಯ ಮಕ್ಕಳು ಮಾತ್ರ, ಮುಸ್ಲಿಂ ಭಾಷೆ ಮಕ್ಕಳು ಮಾತ್ರ ಇದ್ದಾರೆ. ಹಾಗಾಗಿ ಇದು ಉರ್ದು ಮತ್ತು ಇಂಗ್ಲಿಷ್ ತರಗತಿ ಈಗ ಈ ಅಕಾಡೆಮಿಕ್ ಇಯರ್ ಇಂದ ನಡೀತಾ ಇದೆ. ಹಾಗಾಗಿ ಈ ಸಲ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಓಕೆ, ಥ್ಯಾಂಕ್ ಯು. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲಾ ಮತ್ತು ಮೌಲಾನಾ ಆಜಾದ್ ಮಾಡೆಲ್ ಇಂಗ್ಲೀಷ್ ಸ್ಕೂಲ್, ಮಿನಾಜ್ ನಗರ, ಬೆಂಗಳೂರು ಸೌತ್ 1 ಇದು. ಇಲ್ಲಿ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಆಚರಿಸ್ತೀವಿ. ನಮ್ಮ ಈ ಶಾಲೆ 2002ರಲ್ಲಿ ಪ್ರಾರಂಭವಾಗಿದ್ದು ಒಂದು ಸಣ್ಣ ಕೋಣೆಯಲ್ಲಿ ನಡೀತಾ ಇತ್ತು. ಈ ಸ್ಥಳವನ್ನು ಸರ್ಕಾರ ಮಂಜೂರು ಮಾಡಿದ್ರು. ನಮಗೆ ಈ ಸ್ಥಳದಲ್ಲಿ ಬಂದು ಸ್ಥಳವನ್ನು ನಮ್ಮ ಬೇರೆಯವರು ಆಕ್ರಮಿಸಿಕೊಂಡು ನಮ್ಮನ್ನು ಇಲ್ಲಿಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಸರ್ಕಾರದ ಸಾಥ್, ಅದೇ ರೀತಿ ನಮಗೆ ಅಧಿಕಾರಿಗಳಿಂದ ತುಂಬ ಒತ್ತಡ ಬಂತು. ಈ ಮಧ್ಯದಲ್ಲಿ ಇದನ್ನು ನಾವು ಜಾಗ ವಶ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದ ಮೇಲೆ 2013ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವಿದನ್ನು ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಬೇಕಾದ ಕಾನೂನು ರೀತಿಯ ಹೋರಾಟವನ್ನು ಹೋರಾಡಿ ನಮ್ಮ ಜಾಗವನ್ನು ನಾವು ಮತ್ತೆ ಶಾಲೆಗೆ ಪಡೆದು ಅವತ್ತು 2016ನೇ ಇಸವಿಯಲ್ಲಿ ನಾವು ಮೊದಲನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಸ್ಥಳದಲ್ಲಿ ಆಚರಿಸ್ತೇವೆ. ಸೊ ಈಗ ಆ ದಿನ ನಮ್ಮ ಹತ್ರ ಬರೀ 16 ಮಕ್ಕಳಿದ್ದು ಇವತ್ತು 580 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಸುಮಾರು 30ರಿಂದ 35 ನಮ್ಮ ಹತ್ರ ಶಿಕ್ಷಕರಿದ್ದಾರೆ. ಸೊ ಎಲ್ಲದಕ್ಕೂ ಊರವರ ಸಹಕಾರ, ಅದೇ ರೀತಿ ನಮ್ಮ ಸ್ನೇಹಿತರ ಸಹಕಾರ, ಸರ್ಕಾರದ ಕೊಡುಗೆ, ಅದೇ ಎಲ್ಲವೂ ಇದೆ ಇದರಲ್ಲಿ. ಹೆಚ್ಚಿನದಾಗಿ ನಮ್ಮ ಶಾಲೆ ಬೆಂಗಳೂರು ದಕ್ಷಿಣದಲ್ಲೇ ಉರ್ದು ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೊಂದುತ್ತಾರೆ. ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಒಂದು ವ್ಯವಸ್ಥೆ, ಒಂದು ಶಿಸ್ತು, ಅದೇ ರೀತಿ ನಮ್ಮ ಶಿಕ್ಷಕರು ಅವರಿಗೆ ನೀಡುತ್ತಿರುವಂಥ ಉತ್ತಮವಾದ ಶಿಕ್ಷಣ. ಸೊ ಇದರಲ್ಲಿ ನಾವು ಬೆಂಗಳೂರು ದಕ್ಷಿಣದಲ್ಲೇ ನಂಬರ್ 1 ಇದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತ. ನಾನು ಬಂದ್ಬಿಟ್ಟು ಮಿನಾಜ್ ವೆಲ್ಫೇರ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೋಸ್ಕರ ನಾನು ಅದರ ಅಧ್ಯಕ್ಷ ಆಗಿದ್ದೀನಿ. ಆ ಟ್ರಸ್ಟಿನ ಪೂರ್ತಿ ಎಲ್ಲ ಕೆಲಸವು ನಮ್ಮದು ಸಮಾಜ ಸೇವೆ, ಅದರ ರೀತಿ ಶಿಕ್ಷಣಕ್ಕಾಗಿ ನಾವು ಅದನ್ನು ಆ ಶಿಕ್ಷಣ ಟ್ರಸ್ಟಿನ ಎಲ್ಲ ವ್ಯವಸ್ಥೆಯನ್ನು ಮುಡಿಪಾಗಿಟ್ಟಿದ್ದೇವೆ. ಧನ್ಯವಾದ. ಈ ಸುದೀರ್ಘ ವರ್ಷದ ಆಚರಣೆಯ ಸವಿನೆನಪಿನ ಸಂಭ್ರಮವನ್ನು ಸ್ವಾತಂತ್ರ್ಯ ದಿನಾಚರಣೆಯ ಹೆಸರಿನಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆ ಮಿನಾಜ್ ನಗರದ ಈ ಭವ್ಯ ವೇದಿಕೆಯಲ್ಲಿ ಮಕ್ಕಳು ತಮ್ಮದೇ ತುಡಿಗೆಗಳ ಮೂಲಕ ಸ್ವಾತಂತ್ರ್ಯದ ಸವಿ ನೆನಪಿನ ಮೂಲಕ ಕಾರ್ಯಕ್ರಮವನ್ನು ಇವತ್ತು ಆಚರಣೆಯನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿನ ನಾವ್ಯಾರೂ ನೋಡಲಿಲ್ಲ, ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ.
ಸುಭಾಷ್ ಚಂದ್ರ ಬೋಸ್ ನೋಡಿ ಗಣ್ಯಕ್ಕೆ ಓಡಾಡ್ತಾ ಇದ್ದಾರೆ. ಅಂತ ಸುಭಾಷ್ ಚಂದ್ರ ಬೋಸನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಭಾರತದ ಸಂಸ್ಕೃತಿ, ಇತಿಹಾಸ, ಪರಂಪರೆ ಜೊತೆಗೆ ಜಾತ್ಯತೀತ ಮನೋಭಾವ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಭಾರತೀಯರು, ಭಾರತದ ಮನಸ್ಸುಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೊಟ್ಟಂಥ ಕೊಡುಗೆಗಳನ್ನು ನೆನಪುಗಳನ್ನು ಮಾಡುವುದರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮಗೆ ಇತಿಹಾಸವನ್ನು ತಗೊಂಡ್ರೆ ಭಾರತದ ಇತಿಹಾಸದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸಕ್ಕೆ ಸದಾ ಬೆಳಕನ್ನು ನೀಡಿದಂಥ ಯುವ ಸಮುದಾಯದ ಯುವಶಕ್ತಿ ನೇಣಿಗಂಬ ಕೇಳ್ತಾರೆ. ಅವರ ಹೆಸರು ಆಶಿಫುಲ್ಲಾ ಖಾನ್ ಅವರು. ಉತ್ತರ ಪ್ರದೇಶದ ಫೈಜಾದಾಬಾದ್. ಕೇವಲ ಅವರಿಗೆ 27 ವರ್ಷ ಆಗಿರ್ತದೆ. ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಹುತಾತ್ಮರಾಗ್ತಾರೆ, ನೇಣಿಗಂಬ ಕೇಳ್ತಾರೆ. ಅಂತಹ ಮುಸ್ಲಿಮರ ಕೊಡುಗೆಯನ್ನು ನಾವು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾವು ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಈ ದೇಶಕ್ಕೆ ಮಾದರಿಯಾದಂಥ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕೊಡುಗೆಯನ್ನು ನಾವು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ಕರ್ನಾಟಕದ ಇತಿಹಾಸ, ಪರಂಪರೆ ಜೊತೆಗೆ ಸಾಧು ಸಂತರು ಕೂಡ ಕರ್ನಾಟಕದ ಇತಿಹಾಸಕ್ಕೆ ದಾಖಲೆಯಾಗಿದ್ದಾರೆ. ಸಂತ ಶಿಶುನಾಳ ಶರೀಫ್ 200 ವರ್ಷಗಳ ಹಿಂದೆ ಅನೇಕ ತತ್ವ ಪದಗಳನ್ನು ಈ ನಾಡಿಗೆ ಕೊಟ್ಟಂಥ ಪುಣ್ಯ ಪುರುಷರು ಸಂತ ಶಿಶುನಾಳ ಶರೀಫ್. ಇವರು ಯಾವತ್ತಾದರೂ ಒಂದು ದಿವಸ ಹಾವೇರಿ ಜಿಲ್ಲೆಯ ಶಿಶುನಾಳ ಶರೀಫರ ಗದ್ದಿಗೆಗೆ ಹೋಗ್ಬನ್ನಿ. ಅಲ್ಲಿ ಶರೀಫರ ಮತ್ತು ಗುರುಗೋವಿಂದ ಭಟ್ಟರ ಗದ್ದಿಗೆಗಳಿದ್ದಾವೆ, ಸಮಾಧಿ ಇದೆ. ಆ ಸಮಾಧಿಗೆ ತಮ್ಮ ಮಕ್ಕಳನ್ನು ತೋರಿಸೋದ್ರ ಮೂಲಕ ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ನಾವು ಕಾಣಬೇಕಾಗಿದೆ. ಬಂಧುಗಳೇ, ಹಾಗೆಯೇ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಟವನ್ನು ಮಾಡಿ ಶ್ರೀರಂಗಪಟ್ಟಣದ ಬಳಿ ಹುತಾತ್ಮರಾಗ್ತಾರೆ. ಯುದ್ಧದ ಸಮಯದಲ್ಲೇ ಅವರು ಹುತಾತ್ಮರಾಗ್ತಾರೆ. ಅಂತ ಈ ಪುಣ್ಯ ಭೂಮಿ ನಮ್ಮ ಕರ್ನಾಟಕವಾಗ್ತದೆ. ಹಾಗೆಯೇ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಮರ ಕೊಡುಗೆಯನ್ನು ನಾವು ನೆನಪಾಡ್ಕೊಳ್ಳೋದೇ ಆದರೆ ಯಾವತ್ತೂ ಮನೆಯಲ್ಲಿ ಕಾಣದೇ ಇರ್ತಕ್ಕಂಥದ್ದು ನಮ್ಮ ಹಿರಿಯ ನಾಡಿನ ಮಹಾಕವಿ, ಯಾವತ್ತೂ ಮನೆಯಲ್ಲಿ ಕಾಯ್ದಂಥ ಮಹಾಕವಿ ನಮಗೆ ಸಿಗ್ತಾರೆ. ಹಾಗೆಯೇ ನಾವು ಟಿಪ್ಪು ಸುಲ್ತಾನ್ ನೆನಪಬಹುದು, ಚಂದ್ರಶೇಖರ್ ಆಜಾದ್, ಪ್ರೇಮಲತಾ ವಡೇದಾರ್, ಜಿತೇಂದ್ರ ಪ್ರಸಾದ್, ಮಂಗಲ್ ಪಾಂಡೆ, ಹಾಗೆಯೇ ಭಗತ್ ಸಿಂಗ್, ಹಾಗೆಯೇ ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಅನೇಕ ಹೋರಾಟಗಾರ್ತಿಯರು ಕೂಡ ನಮಗೆ ಸಿಗ್ತಾರೆ. ಹಾಗೆಯೇ ಬಂಧುಗಳೇ, ನಾವು ಯಾವತ್ತೂ ಮನೆಯಲ್ಲಿ ಕಾಣದೇ ಇರ್ತಕ್ಕಂಥ ಮಹಾಕವಿ ನಿಸಾರ್ ಅಹಮದ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ಸಿರಿ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿ ಇರ್ತಕ್ಕಂಥ ಶ್ರೇಷ್ಠ ಗೀತೆಯನ್ನು ಕೊಟ್ಟಂಥ ನಿಸಾರ್ ಅಹಮದ್ ಯಾವತ್ತೂ ಕೂಡ ಇತಿಹಾಸದಲ್ಲಿ ದಾಖಲಾಗಿರ್ತಾರೆ. ಅವರು ಶಿವಮೊಗ್ಗದಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕನ್ನಡಮ್ಮನ ರಥವನ್ನ ನೀಡಿದಂಥ ನಿಸಾರ್ ಅಹಮದ್ ನಾವು ಕುರಿಗಳು ಸಾರ್ ಕುರಿಗಳು ಇರ್ತಕ್ಕಂಥ ಶ್ರೇಷ್ಠ ಗೀತೆಯನ್ನು ಬರೀತಾರೆ. ಹಾಗೆಯೇ ಶ್ರೀಕೃಷ್ಣನ ಬಗ್ಗೆ ಅವರು ಕವಿತೆಯನ್ನು ಬರೀತಾರೆ. ಹಾಗೆಯೇ ಅವರು ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಕನ್ನಡವೆಂದರೆ ಬರೀ ನುಡಿಯಲ್ಲ, ಮುತ್ತಿನ ಬಳಿ ಸಾಲು ಇರ್ತಕ್ಕಂಥ ಶ್ರೇಷ್ಠ ಗೀತೆಯನ್ನು ಬರೆದು ಕನ್ನಡವೆಂದರೆ ಅದು ನದಿಗಳ ನಾಡು, ಅದು ಪಾವನ ತೀರ್ಥ ಇರ್ತಕ್ಕಂಥ ನಾಡು ಅಂತಕ್ಕಂಥ ಮಾತುಗಳನ್ನು ಕೂಡ ನಿಸಾರ್ ಅಹಮದ್ ಅವರಿರ್ತಾರೆ. ಡಾಕ್ಟರ್ ಏಜಾಜುದ್ದೀನ್ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಚನಗಳನ್ನು, ಗೀತೆಗಳನ್ನು, ಸಂಗೀತಗಳನ್ನು, ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಪುಣ್ಯಾತ್ಮರು ಡಾಕ್ಟರ್ ಏಜಾಜುದ್ದೀನ್ ಅವರು ಕೂಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬೆಂಗಳೂರು ನಗರ ಜಿಲ್ಲೆಯ ಸಮ್ಮೇಳನದ ಯಶಸ್ವಿಗೆ ಕಾರಣಕರ್ತರಾಗಿರ್ತಾರೆ. ಅಂತ ಮಹಾನ್ ಭಾವರು ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವು ನೀವು ಭಾಷೆಯನ್ನ ಜೊತೆಗೆ ನಾಡನ್ನ ಜೊತೆಗೆ ಈ ನೆಲವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ. ಹಾಗೆಯೇ ಬಾನು ಮುಸ್ತಕ್ ಅವರು ಕರ್ನಾಟಕದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಬಾನು ಮುಸ್ತಕ್ ಅವರು ಎದೆಯ ಪದ, ಹಾಗೆಯೇ ಆರ್ಟ್ ಲ್ಯಾಬ್ಸ್ ಅಂತ ಹೇಳಿ ಒಂದು ಗಮನ ಸಂಕಲನವನ್ನು ಬರೆದು ಈಗ ಇಂಗ್ಲೆಂಡಿನ ಅರಮನೆಯಲ್ಲಿಯೂ ಕೂಡ ಅದು ಪ್ರದರ್ಶನವಾಗ್ತದೆ. ಲಂಡನ್ನಿನ ಒಂದು ಸಮಸ್ಯೆ ಅವರಿಗೆ 55 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಅದಕ್ಕೆ ಕೊಟ್ಟು ನಮ್ಮ ಕನ್ನಡಕ್ಕೆ ಮೆರುಗನ್ನು ತಂದುಕೊಟ್ಟಂಥ ಪುಣ್ಯಾತ್ಮರು ಅವರು ಇದ್ದಾರೆ. ಹಾಗೆಯೇ ನಮಗೆ ರಂಜಾನ್ ಸಾಬ್ ದರ್ಗಾ ಅಂತಕ್ಕಂಥವ್ರು ಕೂಡ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಇತಿಹಾಸವಿದೆ. ಹಾಗೆಯೇ ನಾವು ರಾಜಕಾರಣದ ಇತಿಹಾಸಕ್ಕೆ ಬಂದೆ ನಾವು ಯಾವತ್ತೂ ಮರೆಯಲಿಕ್ಕಾಗಲ್ಲ. ಅಬ್ದುಲ್ ನಜೀರ್ ಸಾಬ್ರು, ಮೀರ್ ಸಾಬ್ ಅಂತೇಳಿ ನಮಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ
ಮಾಡಿದಂಥದ್ದು. ಜಾಫರ್ ಶರೀಫ್ ಕರ್ನಾಟಕದ ರೈಲ್ವೆ ಮಂತ್ರಿಯಾಗಿ ಕರ್ನಾಟಕದ ಬಹುಪರದ ಇತಿಹಾಸದಲ್ಲಿ ಹೊಂದಿರತಕ್ಕಂತಹ ಪುಣ್ಯಾತ್ಮರು. ಅಜಿತ್ ಸೇಠ್ ಅವರು ಸಾರಿಗೆ ಮಂತ್ರಿಗಳಾಗಿ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದಂತಹ ಪುಣ್ಯಾತ್ಮರನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಕನ್ನಡ ಚಳವಳಿಯಲ್ಲಿ ರಂಜಾನ್ ಸಾಬ್ ಅಂತಕ್ಕಂಥ ಬಳ್ಳಾರಿಯ ಹೋರಾಟಗಾರರು ಕರ್ನಾಟಕಕ್ಕೆ ಏಕೀಕರಣ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂತಹ ರಂಜಾನ್ ಸಾಬ್ ಅವರು ಅವತ್ತು ಒಂದು ಗುಡಿಸಲಲ್ಲಿ ಮಳೆಯುತ್ತಾರೆ. ಕಿಡಿಗೇಡಿಗಳು ಅವರಿಗೆ ಸೀಮೆಣ್ಣೆಯ ಎರಚಿ ಆ ಗುಡಿಸಲನ್ನ ಸುಟ್ಟಾಕಿ ಅವರು ಅವತ್ತು ನಮ್ಮ ಪುಣ್ಯಾತ್ಮರು ಹುತಾತ್ಮರಾಗ್ತಾರೆ ಅಂತ ಕೊಡುಗೆಗಳನ್ನು ಕೊಟ್ಟಂತ ಈ ನೆಲ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ನೆಲದಲ್ಲಿ ನಾವು ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಜಾತಿ, ಮತ, ಧರ್ಮ, ಪಂಥ ಎಲ್ಲವನ್ನು ಮೀರಿ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ, ಪಂಚೆ ಓಬವ್ವ ಇದ್ದಾರೆ. ತಮ್ಮ ಮಕ್ಕಳಲ್ಲಿ ತಾವು ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಇವತ್ತು ಇಲ್ಲೆಲ್ಲವನ್ನು ಆಚರಣೆ ಮಾಡಿದ್ದೀವಿ. ಹೆಸರಿಗೆ ಉರ್ದು ಶಾಲೆ ಇರ್ಬೋದು, ಆದರೆ ಕನ್ನಡದ ಮನಸ್ಥಿತಿ ನಮ್ಮದಾಗಿರ್ತದೆ. ಹಾಗಾಗಿ ಕನ್ನಡದ ಮನಸ್ಥಿತಿ, ಕರ್ನಾಟಕದ ಪರಂಪರೆ, ಕರ್ನಾಟಕದ ಇತಿಹಾಸ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಲ್ಲಿ ನಾವು ಕನ್ನಡತನವನ್ನು ಬೆಳೆಸೋಣ, ಭಾರತೀಯ ವ್ಯಕ್ತಿತ್ವವನ್ನು ಉಳಿಸೋಣ. ಹಾಗಾಗಿ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಅನೇಕ ಉತ್ಸವಗಳಲ್ಲಿ ಮಕ್ಕಳನ್ನು ನಾವು ಇಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸಿಕೊಂಡು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರಾಗಿ ಕಳೆದ 30 ವರ್ಷಗಳಿಂದಲೂ ಕೂಡ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸಾಹಿತ್ಯ, ಸಾಂಸ್ಕೃತಿಕ ಜೊತೆಗೆ ಜನಪರ ಚಿಂತನೆ ಎಲ್ಲವನ್ನೂ ಮಾಡ್ಕೊಂಡು ಬಂದಿರತಕ್ಕಂಥ ಗೆಳೆಯ ಕರುಣಾಕರು ನನ್ನ ಜೊತೆಲಿದ್ದಾರೆ. ಹಾಗೆಯೇ ಶಾಲೆಯ ಅನೇಕ ಮುಖ್ಯಸ್ಥರುಗಳಿದ್ದಾರೆ. ಇಲ್ಲಿ ಅಬ್ದುಲ್ ರಜಾಕ್ ಅವರು, ನಾಜಿಯಾ ಬೇಗಂ ಅವರು, ಸೈಯದ್ ನಯಾತ್ ಪಾಷಾ ಅವರು, ಜೊತೆಗೆ ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳು, ಪೋಷಕರು, ಬಂಧು ಮಿತ್ರರು, ಜೊತೆಗೆ ತಂದೆ ತಾಯಿಯಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮೆಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸವಿನೆನಪಿನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಎಲ್ಲರ ಮನಸ್ಸಲ್ಲೂ ಕೂಡ ಸ್ವಾತಂತ್ರ್ಯದ ಹಬ್ಬ ಸದಾಕಾಲ ಪ್ರಜ್ವಲಿಸಲಿ. ನೀವು ಇಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಮುಂದೆ 100ನೇ ಸ್ವಾತಂತ್ರ್ಯ ದಿನಾಚರಣೆಯ ಶತಮಾನವನ್ನು ನೀವು ಕಾಣ್ತೀರಿ. ನಾವು 50, 75, 80 ನಾವು ಕಂಡಿದ್ದೀವಿ, ನೀವು 100 ಕಾಣಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಶಾಲೆ ಮತ್ತಷ್ಟು ಅಭಿವೃದ್ಧಿಯಾಗಲಿ, ಶಾಲೆಗೆ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರವನ್ನು ಕೊಡೋದ್ರ ಮೂಲಕ ಶಾಲೆಯ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಶಾಲೆಯ ಎಲ್ಲ ಆಡಳಿತ ಮಂಡಳಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಭಾರತ ಮಾತೆಗೆ ಜೈವಾಗಲಿ, ಕನ್ನಡದ ಮನಸ್ಸುಗಳಿಗೆ ಜೈವಾಗಲಿ. ನಮಸ್ಕಾರ. My name is Sahar Muskan. My teachers is good. Education is good. My teacher name is Radha ma'am. I am studying 5th standard. All facilities good. School name is GULPS Urdu Primary School. Thank you. Assalamualaikum. My name is Sufia Fatima. My school name is Government Urdu and English Higher Primary School. यहाँ पे बहुत अच्छा पढ़ाते हैं. यहाँ के टीचर्स बहुत अच्छे हैं. यहाँ बहुत ज़्यादा अच्छा पढ़ाते हैं. यहाँ सभी GUHPS फुल फॉर्म है गवर्नमेंट उर्दू एंड इंग्लिश हायर प्राइमरी स्कूल. How is the education? So beautiful. Education is so beautiful in here. Thank you.